ವಾಹನದ ಮೇಲೆ ಕರ್ನಾಟಕ ಸರ್ಕಾರ ಸ್ಟಿಕ್ಕರ್ ಅಂಟಿಸಿದರೆ ಎಚ್ಚರ. ಸರ್ಕಾರದ ಲಾಂಛನ ಬಳಸುವವರಿಗೆ ಸಾರಿಗೆ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. GGA GB ನೋಂದಣಿ ವಾಹನಗಳಿಗೆ ಮಾತ್ರ ಅವಕಾಶ ಇರುತ್ತೆ ಲಾಂಛನವನ್ನು ಅಂಟಿಸುವುದಕ್ಕೆ ಅಥವಾ ಸರ್ಕಾರದ ಲಾಂಛನವನ್ನು ಹಾಕೋದಕ್ಕೆ. ಜೂನ್ 1ರಿಂದ ದಂಡ ವಿಧಿಸಿ ಬಿಸಿ ಮುಡಿಸೋದಕ್ಕೆ RTO ಮುಂದಾಗಿದೆ. ಮುನ್ಸಿಪಾಲಿಟಿ ನಿಗಮ ಮಂಡಳಿ ವಾಹನಗಳಿಗೂ ಈ ಅನುಮತಿ ಇರೋದಿಲ್ಲ. ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತ ಮಲ್ಲಿಕಾರ್ಜುನ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ಸುಮ್ಮನೆ ಯಾವುದೋ ಒಂದು ಸರ್ಕಾರದ ಲಾಂಛನ ಹಾಕೋದು, ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ, ಎಲ್ಲ ಇರೋ ಬರೋ ಗಾಡಿಗಳಿಗೆಲ್ಲ ಇನ್ನು ಮುಂದೆ ಹಾಗೆ ಮಾಡೋಂಗಿಲ್ಲ. ಸರ್ಕಾರ ಒಂದು ನಿಯಮ ತಂದಿದೆ. ಯಾವ ವಾಹನಗಳು ಗೌರ್ಮೆಂಟ್ ವಾಹನಗಳಾಗಿದ್ದಾವೆ, ಯಾವುದು ಗೌರ್ಮೆಂಟ್ ಅಲ್ಲ ಅನ್ನೋದನ್ನು ಸರ್ಕಾರ ತಂದಿದೆ. ಅದರಡಿಯಲ್ಲಿ ನಾವು ವಾಹನಗಳನ್ನು ನೋಂದಣಿ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಅಂಥ ವಾಹನಗಳಿಗೆ G ಸೀರೀಸ್ ನೋಂದಣಿ ಆಗ್ತಕ್ಕಂಥ ವಾಹನಗಳಿಗೆ ತೆರಿಗೆ ವಿನಾಯಿತಿ ಇರ್ತದೆ. ಇಲ್ಲದೇ ಇದ್ದರೆ ಬಾಕಿ ವಾಹನಗಳೆಲ್ಲವೂ ಟ್ಯಾಕ್ಸ್ ಕಟ್ಟೋ. ಎಕ್ಸಾಂಪಲ್, ಲೋಕಲ್ ಬಾಡೀಸ್, ಮುನ್ಸಿಪಾಲಿಟೀಸ್ ಅಥವಾ ನಿಗಮ ಮಂಡಳಿಗಳು, ಸರ್ಕಾರ ಸಂಸ್ಥೆಗಳು ಆಗಿದ್ರೂ ಆ ಸರ್ಕಾರದ ನೇರ ಕೊಡ್ತಕ್ಕಂಥ ಹಣದಲ್ಲಿ ವಾಹನಗಳು ಪರ್ಚೇಸ್ ಮಾಡೋದಿಲ್ಲ. ನಿಗಮದ ಹಣ ಆಗಿರೋದ್ರಿಂದ ಆ ವಾಹನಗಳನ್ನು ನೋಂದಣಿ ಮಾಡಲಿಕ್ಕೆ G ಸೀರೀಸಲ್ಲಿ ಬರೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ನಿಯಮಾವಳಿಗಳಲ್ಲಿ ಕೆಲವು ವಾಹನಗಳು ಮಾತ್ರ ಅವಕಾಶ ಕಲ್ಪಿಸಿದ್ದೇವೆ. ಅಂಥ ವಾಹನಗಳು ಮಾತ್ರ G ನೋಂದಣಿ ಆಗ್ತದೆ. ಬಾಕಿ ವಾಹನಗಳೆಲ್ಲ G ಬಿಟ್ಟು ನಾರ್ಮಲ್ ಸಾರ್ವಜನಿಕ ವಾಹನ ಯಾವ ರೀತಿ ಆ ರೀತಿ ನೋಂದಣಿ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಾವು KSRTCಗೆ F ಅಂತ ಕೊಟ್ಟಿದ್ದೇವೆ, ಅವ್ರಿಗೆ G ಅಂತೇನು ಕೊಟ್ಟಿಲ್ಲ. ಬಟ್ ಅಫ್ಕೋರ್ಸ್ KSRTC ಹೆಡೆಡ್ ಬೈ ಆಲ್ ಸೀನಿಯರ್ ಆಫೀಸರ್ಸ್. ಬಟ್ ಸ್ಟಿಲ್ ಅದು ನಿಗಮ ಆಗಿರೋದ್ರಿಂದ ಅದು ನೇರವಾಗಿ ಸರ್ಕಾರ ಸಂಸ್ಥೆ ಆಗೋದಿಲ್ಲ, ನಿಗಮ ಮಂಡಳಿ ಆಗ್ತದೆ. ಸರ್ಕಾರ ಸೌಮ್ಯದ ಸಂಸ್ಥೆ, ಅವ್ರಿಗೂ ಪರ್ಮಿಷನ್ ಇಲ್ಲ. ಅಲ್ಲ, ಗೌರ್ಮೆಂಟ್ ಆಫ್ ಈ ವಾಹನದ ಮೇಲೆ ಕರ್ನಾಟಕ ಸರ್ಕಾರ ಸ್ಟಿಕ್ಕರ್ ಅಂಟಿಸಿದರೆ ಎಚ್ಚರ. ಸರ್ಕಾರದ ಲಾಂಛನ ಬಳಸುವವರಿಗೆ ಸಾರಿಗೆ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. GGA GB ನೋಂದಣಿ ವಾಹನಗಳಿಗೆ ಮಾತ್ರ ಅವಕಾಶ ಇರುತ್ತೆ ಲಾಂಛನವನ್ನು ಅಂಟಿಸುವುದಕ್ಕೆ ಅಥವಾ ಸರ್ಕಾರದ ಲಾಂಛನವನ್ನು ಹಾಕೋದಕ್ಕೆ. ಜೂನ್ 1ರಿಂದ ದಂಡ ವಿಧಿಸಿ ಬಿಸಿ ಮುಡಿಸೋದಕ್ಕೆ RTO ಮುಂದಾಗಿದೆ. ಮುನ್ಸಿಪಾಲಿಟಿ ನಿಗಮ ಮಂಡಳಿ ವಾಹನಗಳಿಗೂ ಈ ಅನುಮತಿ ಇರೋದಿಲ್ಲ. ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತ ಮಲ್ಲಿಕಾರ್ಜುನ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ಸುಮ್ಮನೆ ಯಾವುದೋ ಒಂದು ಸರ್ಕಾರದ ಲಾಂಛನ ಹಾಕೋದು, ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ, ಎಲ್ಲ ಇರೋ ಬರೋ ಗಾಡಿಗಳಿಗೆಲ್ಲ ಇನ್ನು ಮುಂದೆ ಹಾಗೆ ಮಾಡೋಂಗಿಲ್ಲ. ಸರ್ಕಾರ ಒಂದು ನಿಯಮ ತಂದಿದೆ. ಯಾವ ವಾಹನಗಳು ಗೌರ್ಮೆಂಟ್ ವಾಹನಗಳಾಗಿದ್ದಾವೆ, ಯಾವುದು ಗೌರ್ಮೆಂಟ್ ಅಲ್ಲ ಅನ್ನೋದನ್ನು ಸರ್ಕಾರ ತಂದಿದೆ. ಅದರಡಿಯಲ್ಲಿ ನಾವು ವಾಹನಗಳನ್ನು ನೋಂದಣಿ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಅಂಥ ವಾಹನಗಳಿಗೆ G ಸೀರೀಸ್ ನೋಂದಣಿ ಆಗ್ತಕ್ಕಂಥ ವಾಹನಗಳಿಗೆ ತೆರಿಗೆ ವಿನಾಯಿತಿ ಇರ್ತದೆ. ಇಲ್ಲದೇ ಇದ್ದರೆ ಬಾಕಿ ವಾಹನಗಳೆಲ್ಲವೂ ಟ್ಯಾಕ್ಸ್ ಕಟ್ಟೋ. ಎಕ್ಸಾಂಪಲ್, ಲೋಕಲ್ ಬಾಡೀಸ್, ಮುನ್ಸಿಪಾಲಿಟೀಸ್ ಅಥವಾ ನಿಗಮ ಮಂಡಳಿಗಳು, ಸರ್ಕಾರ ಸಂಸ್ಥೆಗಳು ಆಗಿದ್ರೂ ಆ ಸರ್ಕಾರದ ನೇರ ಕೊಡ್ತಕ್ಕಂಥ ಹಣದಲ್ಲಿ ವಾಹನಗಳು ಪರ್ಚೇಸ್ ಮಾಡೋದಿಲ್ಲ. ನಿಗಮದ ಹಣ ಆಗಿರೋದ್ರಿಂದ ಆ ವಾಹನಗಳನ್ನು ನೋಂದಣಿ ಮಾಡಲಿಕ್ಕೆ G ಸೀರೀಸಲ್ಲಿ ಬರೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ನಿಯಮಾವಳಿಗಳಲ್ಲಿ ಕೆಲವು ವಾಹನಗಳು ಮಾತ್ರ ಅವಕಾಶ ಕಲ್ಪಿಸಿದ್ದೇವೆ. ಅಂಥ ವಾಹನಗಳು ಮಾತ್ರ G ನೋಂದಣಿ ಆಗ್ತದೆ. ಬಾಕಿ ವಾಹನಗಳೆಲ್ಲ G ಬಿಟ್ಟು ನಾರ್ಮಲ್ ಸಾರ್ವಜನಿಕ ವಾಹನ ಯಾವ ರೀತಿ ಆ ರೀತಿ ನೋಂದಣಿ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಾವು KSRTCಗೆ F ಅಂತ ಕೊಟ್ಟಿದ್ದೇವೆ, ಅವ್ರಿಗೆ G ಅಂತೇನು ಕೊಟ್ಟಿಲ್ಲ. ಬಟ್ ಅಫ್ಕೋರ್ಸ್ KSRTC ಹೆಡೆಡ್ ಬೈ ಆಲ್ ಸೀನಿಯರ್ ಆಫೀಸರ್ಸ್. ಬಟ್ ಸ್ಟಿಲ್ ಅದು ನಿಗಮ ಆಗಿರೋದ್ರಿಂದ ಅದು ನೇರವಾಗಿ ಸರ್ಕಾರ ಸಂಸ್ಥೆ ಆಗೋದಿಲ್ಲ, ನಿಗಮ ಮಂಡಳಿ ಆಗ್ತದೆ. ಸರ್ಕಾರ ಸೌಮ್ಯದ ಸಂಸ್ಥೆ, ಅವ್ರಿಗೂ ಪರ್ಮಿಷನ್ ಇಲ್ಲ. ಅಲ್ಲ, ಗೌರ್ಮೆಂಟ್ ಆಫ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.